ಮಾಜಿ ಸಚಿವರು ಹಾಗೂ ಜನಪ್ರಿಯ ನಾಯಕರಾದ ಅರವಿಂದ ಲಿಂಬಾವಳಿರವರ ಹುಟ್ಟುಹಬ್ಬದ ಅಂಗವಾಗಿ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಕೊಡತಿ ಗ್ರಾಮದ ಕೊಡತಿ ವಾರ್ಡ್ನಲ್ಲಿ ಕೊಡತಿ ಬಿಜೆಪಿ ಶಕ್ತಿ ಕೇಂದ್ರದ ವತಿಯಿಂದ ಸಾರ್ವಜನಿಕರಿಗೆ ದಿನಸಿ ಕಿಟ್ ವಿತರಿಸಲಾಯಿತು. ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಕೊಡತಿ ಬಿಜೆಪಿ ಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಕೊಡತಿ ಲಕ್ಷ್ಮಣ್ ರವರು ವಹಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗವಹಿಸಿದರು. ವತಿಯಿಂದ ಎಲ್ಲ ನಮ್ಮ ಬಿಜೆಪಿ ಮುಖಂಡರು ಇನ್ನು ನಮ್ಮ ವಾರ್ಡ್ ಅಧ್ಯಕ್ಷರಾದಂಥ ಮುರಳಿಯವರು ಮತ್ತು ನಮ್ಮ ಶಕ್ತಿ ಕೇಂದ್ರ ಅಧ್ಯಕ್ಷರಾದಂಥ ಲಕ್ಷ್ಮಣ್ ಅವರು ಹಾಗೆ ನಮ್ಮ ಕಾಮಗಾರಿ ಉಸ್ತುವಾರಿ ಆದಂಥ ನವೀನ್ ಅವರು ಹಾಗೆ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲ ಪ್ರಮುಖರು ಮಾಜಿ ವಾರ್ಡ್ ಅಧ್ಯಕ್ಷರು ಸತೀಶ್ ಅವರು ಹಾಗೆ ನಮ್ಮ ಮಾಜಿ ಭೂಮಿ ಮಂಡಳಿ ಸದಸ್ಯರು ಮುನ್ರಾಜ್ ಅವರು ನಮ್ಮ RWA ತಂಡ ಬಸನಗೌಡ ಪಾಟೀಲ್ ಅಧ್ಯಕ್ಷರು ಮತ್ತು ನಮ್ಮ ಮುಳ್ಳೂರು ಶಕ್ತಿ ಕೇಂದ್ರ ಅಧ್ಯಕ್ಷರಾದಂಥ ಮುನ್ರಾಜ್ ಅವರು ಎಲ್ಲ ಬಿ ಜೆ ಪಿ ಕಾರ್ಯಕರ್ತರು ಪ್ರಮುಖರು ಎಲ್ಲ ಮುಖಂಡರು ಸೇರಿ ಇವತ್ತಿನ ದಿವಸ ನಾವು ಎಲ್ಲ ಸೇವಾ ಕಾರ್ಯಕ್ರಮಗಳು ಮೊದಲನೇದಾಗಿ 59ನೇ ವರ್ಷದ ಹುಟ್ಟುಹಬ್ಬ ಶುಭಾಶಯಗಳನ್ನ ಕೋರ್ತಾ ಆ ದೇವರು ಆಯುಷ್ಯ ಆರೋಗ್ಯ ಇನ್ನೂ ಹೆಚ್ಚು ಅಧಿಕಾರ ಸಿಗಲಿ. ಯಾಕಂದರೆ ಒಂದು ಧೀಮಂತ ನಾಯಕರು ನಮ್ಮ ಇಡೀ ಮಹದೇವಪುರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಅಧಿಕಾರರು ಅಂದರೆ ಅದು ಅರವಿಂದ್ ಲಿಂಬಾವಳಿಯವರು ಸತತವಾಗಿ 3 ಸಲ ವಿಜಯರಾಗಿ ಮತ್ತು ಅವ್ರ ಶ್ರೀಮತಿಯವರು ಮಂಜುಳಾ ಅರವಿಂದ್ ಲಿಂಬಾವಳಿಯವರು ಈಗಿನ ಶಾಸಕರು ಅವರು ಅವರು ಹಾಕ್ಕೊಟ್ಟಂಥ ಈ ಮಹದೇವಪುರ ಕ್ಷೇತ್ರದಲ್ಲಿ ಇಡೀ ನಮ್ಮ ಮಹದೇವಪುರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಏನು ಅಂದರೆ ನಿಮಗೆಲ್ಲ ಪಕ್ಕದಲ್ಲಿ ಗೊತ್ತಾಗುತ್ತೆ. ಯಾವ ಥರ ಇಲ್ಲೇ ಪಕ್ಕದಲ್ಲಿ ಆನೇಕಲ್ ತಾಲೂಕಿದೆ. ನಾವು ಒಂದು ಎಕ್ಸಾಂಪಲ್ ತೊಗೊಬೇಕಂದ್ರೆ ನಮ್ಮ ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿಗೂ ಆನೇಕಲ್ ತಾಲೂಕು ಇಲ್ಲೇ ಪಕ್ಕದಲ್ಲೇ ನೋಡಿದಾಗ ಅಭಿವೃದ್ಧಿ ಯಾವ ಥರ ಇದೆ ಏನು ಮಾಡಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಾಗಿದೆ. ಸುಮಾರು ಒಂದು 106 ಕೋಟಿ ಅನುದಾನ ಇಲ್ಲಿ ನಮ್ಮ ಕೊಡತಿ ಭಾಗಕ್ಕೆ ಕೊಟ್ಟು ವಿಶೇಷವಾಗಿ ಹೆಚ್ಚಾಗಿ ಅಭಿವೃದ್ಧಿ ಮಾಡಿದ್ದಾರೆ. ಅವರು ಮೊದಲನೇ ಸಲ MLA ಆಗಿ ಮಿನಿಸ್ಟರ್ ಆಗಿ ಏನು ಆಗಿನ ಕಾಂಗ್ರೆಸ್ಸು ಸರ್ಕಾರ ಹೋದ್ಮೇಲೆ ನಮ್ಮ ನಾಯಕರು ಅರವಿಂದ್ ಲಿಂಬಾವಳಿಯವರು ಈ ಕ್ಷೇತ್ರಕ್ಕೆ ಬಂದಮೇಲೆ ನಮ್ಮ ಕ್ಷೇತ್ರ ಹೇಗೆ ಬದಲಾವಣೆ ಆಗಿದೆ. ಇದು ಮೊದಲನೇದಾಗಿ ITBT ಸಿಟಿ ಮಹದೇವಪುರ ಅಂದರೆ ITBT ಇಲ್ಲಿ ಹೆಚ್ಚು ಎಲ್ಲ ಸುಮಾರು ದೊಡ್ಡ ಕ್ಷೇತ್ರ ಇದೆ. ಅಷ್ಟಿದ್ರೂ ಸಹ ಅಭಿವೃದ್ಧಿನಲ್ಲಿ ಒಂಚೂರು ಕುಂಠಿತ ಆಗಿಲ್ಲ. ಯಾಕಂದರೆ ನಮಗೆಲ್ಲ ಗೊತ್ತಿದೆ, ಎಲ್ಲ ಪ್ರಮುಖರಿಗೂ ಎಲ್ರಿಗೂ ಗೊತ್ತಿದೆ ನಾವು ಯಾವ ಥರ ಒಂದು BJP ಅವರು ನಮಗೊಂದು ಶಿಸ್ತು ಕಲಿಸ್ಕೊಟ್ಟಿದ್ದಾರೆ. ನಮ್ಮ ಪಕ್ಷದಲ್ಲಿ ಯಾರೇ ಏನೇ ಆದ್ರೇನು ಒಂದು ಸಣ್ಣವರಿಂದ ಹಿಡಿದು ಎಲ್ಲ ದೊಡ್ಡವರವರೆಗೂ ಒಂದೊಂದು ಜವಾಬ್ದಾರಿ ಕೊಟ್ಟು ಪಕ್ಷ ಯಾವ ಥರ ಮುನ್ನಡೆಸಬೇಕು, ನಾವು ಯಾವ ಥರ ಜನಗಳಿಗೆ ಸೇವೆ ಮಾಡಬೇಕು ಒಂದು ನಾವು. ಯಾಕಂದರೆ ಎಲ್ಲ ಇಲ್ಲಿ ಇರೋರು ಎಲ್ಲ ಒಂದೊಂದು ಹುದ್ದೆಯಲ್ಲಿ ಇರೋರೆ, ಎಲ್ಲರೂ ಪ್ರಮುಖರು ಇಲ್ಲಿರೋರೆಲ್ಲ ನಮಗೆಲ್ಲ ಗೊತ್ತಿದೆ ಅವರು ನಾಡಿ ಮಿಡಿತ ಏನು ಯಾವ ಥರ ಏನು ಅವ್ರು. ಯಾಕಂದರೆ ಒಂದು
ABP ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿಂದ ಬಂದಂಥವರು. ಅವರು ಮೊದಲನೇದಾಗಿ ಶಿಸ್ತು ಪಾಲನೆ ಮಾಡ್ತಾರೆ. ಪಕ್ಷ ಯಾವ ಥರ ಸಂಘಟನೆ ಮಾಡಬೇಕು, ಏನು ಮಾಡಬೇಕು, ನಾವು ನಮ್ಮ ಕ್ಷೇತ್ರಕ್ಕೆ ಏನು ಅನುದಾನಗಳು ತರಬೇಕು ಅಂತೆಲ್ಲ ಅವರು ತೋರಿಸ್ಕೊಟ್ಟವರು. ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾರಾದರೂ ಇಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಅಂದರೆ ಅದು ಏಕೈಕ ವ್ಯಕ್ತಿ ನಮ್ಮ ಅರವಿಂದ್ ಲಿಂಬಾವಳಿಯವರು. ಅವರಿಗೂ ಇನ್ನೂ ಹೆಚ್ಚು ಆ ದೇವರು ಇನ್ನೂ ಒಳ್ಳೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಉನ್ನತ ಹುದ್ದೆ ಸಿಗಲಿ ಅಂತ ಆಶಿಸ್ತಾ, ನಮ್ಮ ಇಡೀ ಕೊಡ್ತಿ ವಾರ್ಡ್ ವತಿಯಿಂದ ಇವತ್ತು ಈ ಕಾಲೋನಿನಲ್ಲಿ ಏನು ನಮ್ಮ ಕೊಡ್ತಿ ಶಕ್ತಿ ಕೇಂದ್ರ ಅಧ್ಯಕ್ಷರಾದಂಥ ಲಕ್ಷ್ಮಣ್ಣವರು ಮತ್ತು ಕೊಡ್ತಿ ಮುಖಂಡರಾದಂಥ ಶಿವರಾಮ್ ಅವರು ಮತ್ತು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ರಘು ಅವರ ಸಮ್ಮುಖದಲ್ಲಿ ನಾವೆಲ್ಲರೂ ಸೇರಿ ಇವತ್ತಿನ ದಿವಸ ನಾವು ಕಿಟ್ ಹಂಚಿಕೆ ಮಾಡಿದ್ದೀವಿ. ಏನು ಅವರು ಆ ಬಡವರಿಗೆ ಏನು ಅವತ್ತು ಕೊಡ್ತೀವೋ ಅದು ಒಂದು ಉತ್ತಮ ಬೆಳವಣಿಗೆ. ಯಾಕಂದರೆ ಅದನ್ನ ನೆನೆಸ್ಕೊತಾರೆ ಜನ, ಏನು ನಾವು ಕೊಟ್ಟಿದ್ದೀವೋ ಅದನ್ನು ಅಟ್ಲೀಸ್ಟ್ ಅವರು ನಮ್ಮ MLA ಅವ್ರದ್ದು ಬರ್ತ್ಡೇ ಅಂತ ಹುಟ್ಟುಹಬ್ಬದ ಪ್ರಯುಕ್ತ ಕೊಟ್ಟಿದ್ದಾರೆ ಅಂತ ಅವರು ನೆನೆಸ್ಕೊತಾರೆ. ಏನೋ ಒಂದಲ್ಲ, ಈಗ ತಾನೇ ಗಿಡ ನೆಡುವ ಕಾರ್ಯಕ್ರಮವೂ ಸಹ ನಮ್ಮ ಬೆಲೆನಿಯಸ್ ಹಾಸ್ಪಿಟಲ್ ಪಕ್ಕದಲ್ಲಿ ಅಲ್ಲೂ ಸಹ ಮಾಡ್ಕೊಂಡು ಬಂದ್ವಿ. ಈಗ ಇನ್ನೂ ಹಲವಾರು ಸೇವೆಗಳು ಕಾರ್ಯಕ್ರಮಗಳಿದೆ. ಹಾಗೆ ಸಂಜೆ ಹಿಂದೂ ಸಮಾಜೋತ್ಸವದ್ದು ಒಂದು ಕಾರ್ಯಕ್ರಮ ಇದೆ. ನಮ್ಮ ನಾಯಕರಾದಂಥ ಅರವಿಂದ್ ಲಿಂಬಾವಳಿಯವರು ಬೆಳಗ್ಗೆಯಿಂದ ಜ್ಯೋತಿಪುರದಿಂದ ಸ್ಟಾರ್ಟ್ ಮಾಡಿದ್ದಾರೆ. ಅವರಿಗೆ ಆ ಭಗವಂತ ಒಳ್ಳೇದು ಮಾಡಲಿ. ನಮ್ಮೆಲ್ರಿಗೂ ಈ ಸುಸಂದರ್ಭದಲ್ಲಿ ಎಲ್ರಿಗೂ ಶುಭ ಕೋರ್ತಾ ನಾವು ಸಹ ಹೆಮ್ಮೆಯಿಂದ ನಮ್ಮ ನಾಯಕರ ಬರ್ತ್ಡೇನ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಆ ದೇವರು ಒಳ್ಳೇದು ಮಾಡಲಿ. ಜೈ ಹಿಂದ್, ಜೈ ಕರ್ನಾಟಕ. ಗೌರವಾನ್ವಿತ ಕರ್ನಾಟಕದ ಮಾಜಿ ಸಚಿವರು ಹಾಗೂ ಮಹದೇವಪುರ ಕ್ಷೇತ್ರದ ನಮ್ಮ ಜನಪ್ರಿಯ ನಾಯಕರಾದಂಥ ಅರವಿಂದ್ ಲಿಂಬಾವಳಿಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ನಾಯಕರಾದ ಅವರ ಆಸೆಯಂತೆ ಇವತ್ತು ಸಾಮಾಜಿಕ ಸೇವೆಯನ್ನು ಮಾಡ್ತಾಯಿದ್ದೀವಿ. ಸಾಮಾಜಿಕ ಸೇವೆಯಲ್ಲಿ ಇವತ್ತು ಕೊಡ್ತಿ ಕಾಲೋನಿಯಲ್ಲಿ ರೇಷನ್ ಕಿಟ್ಟನ್ನು ವಿತರಣೆ ಮಾಡ್ತಾಯಿದ್ದೀವಿ. ಈ ಒಂದು ವಿತರಣೆಯಲ್ಲಿ ನಮ್ಮ ಮುಖಂಡರೆಲ್ಲ, ನಮ್ಮ ಕೊಡ್ತಿ ವಾರ್ಡಿನ ಮುಖಂಡರೆಲ್ಲ ಪಾಲ್ಗೊಂಡು ಈ ಸೇವೆಯನ್ನು ನೆರವೇರಿಸ್ತಾ ಇದ್ದೀವಿ. ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ಮತ್ತೆ ಅವರು ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತ ನಾವು ದೇವರಲ್ಲಿ ಆಶಿಸ್ತೀವಿ. ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ನಮ್ಮ ನಾಯಕರಾದಂಥ ಅರವಿಂದ್ ಲಿಂಬಾವಳಿಯವರಿಗೆ 59ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾವೇನು ಕೊಡ್ತಿ ವಾರ್ಡ್ನ ಕೊಡ್ತಿ ಶಕ್ತಿ ಕೇಂದ್ರದಲ್ಲಿ ಕೊಡ್ತಿ ಕಾಲೋನಿಯಲ್ಲಿ ಮನೆ ಮನೆಗೂ ರೇಷನ್ ಕಿಟ್ ಕೊಡ್ತಾ ಇದ್ದೀವಿ. ಈ ಸೇವೆ ಮಾಡುವಂಥ ಮುಖಾಂತರ ಅವರಿಗೆ ಶುಭ ಹಾರೈಸ್ತಾರೆ. ನೆಚ್ಚಿನ ನಾಯಕರು, ಅಭಿವೃದ್ಧಿ ಅಧಿಕಾರರು ಹಾಗೂ ಸಂಘಟನಾ ಚತುರರು ಅಂತ ಹೇಳ್ಬೋದು. ನಿಮಗೆ ಇಡೀ ಭಾರತ ದೇಶದಲ್ಲಿ ಸಂಘಟನಾ ಚತುರರು ಅಂದರೆ ಅಮಿತ್ ಶಾ ಅವ್ರನ್ನ ಹೆಸರು ಕರಿತೀವಿ. ಆದರೆ ನಮ್ಮ ದಕ್ಷಿಣ ಭಾರತದ ಸಂಘಟನಾ ಚತುರರು ಯಾರು ಅಂದರೆ ಅದು ಅರವಿಂದ್ ಲಿಂಬಾವಳಿಜಿರವರು. ನಮ್ಮ ಇಡೀ ರಾಜ್ಯಕ್ಕೆ ಮಾದರಿಯಾಗಿ ಒಂದು ಕ್ಷೇತ್ರದಲ್ಲಿ ಯಾವ ರೀತಿ ಸಂಘಟನೆ ಮಾಡಬೇಕು, ಯಾವ ರೀತಿ ಕಾರ್ಯಕರ್ತರನ್ನ ಒಗ್ಗೂಡಿಸ್ಕೋಬೇಕು, ಕಾರ್ಯಕರ್ತರ ಜೊತೆಗೆ ಯಾವ ರೀತಿ ಬೆರೀಬೇಕು ಅನ್ನೋದನ್ನು ಎಲ್ಲರಿಗೂ ಮಾದರಿಯಾಗಿ ಹೇಳ್ಕೊಟ್ಟಿರೋವಂಥವ್ರು ನಮ್ಮೆಲ್ಲರ ನಾಯಕರು ಸನ್ಮಾನ್ಯ ಶ್ರೀ ಅರವಿಂದ ಲಿಂಬಾವಳಿಜಿರವರು. ನಾರ್ಮಲ್ ಆಗಿ ನಾವೆಲ್ಲ ಇದಕ್ಕೆ ರಾಜಕೀಯಕ್ಕೆ ಬರೋದಕ್ಕೆ ಮುಂದೆ, ನಾವು ಅವರ ಗರಡಿಯಲ್ಲಿ ಬೆಳೆಯೋದಕ್ಕೆ ಮುಂದೆ ನಾವೆಲ್ಲ ಹುಟ್ಟುಹಬ್ಬ ಅಂದರೆ ಭಾಳ ಆಡಂಬರ ಒಂದು ರೀತಿಯಲ್ಲಿ ಆಚರಿಸ್ಕೊಳ್ತಾ ಇದ್ವಿ. ನಾವು ಇಲ್ಲಿ ಬಂದಮೇಲೆ ನಾವು ಅವರ ಹತ್ರ ಆಶೀರ್ವಾದ ತೆಗೆದುಕೊಳ್ಳಲು ಹೋದಾಗ ಅವರು ಮೊದಲು ಹೇಳ್ತಾ ಇದ್ದಿದ್ದು, ಏನಪ್ಪ ಸೇವಾ ಕಾರ್ಯ ಮಾಡಿದ್ಯಾ ನೀನು ನಿನ್ನ ಹುಟ್ಟುಹಬ್ಬಕ್ಕೆ ಅಂತ ಕೇಳ್ತಿದ್ದವರು. ಅದರಿಂದ ಅವರ ಹುಟ್ಟುಹಬ್ಬಕ್ಕೆ ನಮ್ಮ ಇಡೀ ಕ್ಷೇತ್ರದಲ್ಲಿ ಹೆಚ್ಚು ಕಡಿಮೆ 1000 ಜಾಗಗಳಲ್ಲಿ ಇವತ್ತು ಸೇವಾ ಕಾರ್ಯಕ್ರಮಗಳು ನಡೀತಾ ಇದೆ. ಅದು ಬಡವರಿಗೆ ಅಥವಾ ನಮ್ಮ ಕ್ಷೇತ್ರದಲ್ಲಿ ಯಾವುದಾದ್ರೂ ಒಂದು ಉಪಯೋಗ ಅಂತ ಕಾರ್ಯಕ್ರಮಗಳು ನಡೀತಿದೆ. ಎಲ್ಲ ಕಾರ್ಯಕರ್ತರು ಅವರವರ ಸ್ಥಳಗಳಲ್ಲಿ ಸೇವಾ ಕಾರ್ಯಕ್ರಮಗಳು ಮಾಡ್ತಾ ಬಂದಿದ್ದಾರೆ. ಇನ್ನೂ ನಮ್ಮ ಅರವಿಂದ್ ಲಿಂಬಾವಳಿಜಿರವರು ರಾಜ್ಯದಲ್ಲಿ ಉನ್ನತ ಮಟ್ಟಕ್ಕೆ ಏರಬೇಕು. ಮುಂದಿನ ದಿನಗಳಲ್ಲಿ ಅವರು ಮುಖ್ಯಮಂತ್ರಿಯೂ ಸಹ ಆಗಬೇಕು. ಏಕೆಂದರೆ ನಮ್ಮ ಅರವಿಂದ್ ಲಿಂಬಾವಳಿಜಿರವರಂಥ ನಾಯಕರಿದ್ದಾಗ ಅಲ್ಲಿ ಶಿಸ್ತು ಬರುತ್ತೆ, ಸಂಘಟನೆ ಬರುತ್ತೆ, ಪಕ್ಷವನ್ನು ಯಾವ ರೀತಿ ಮುನ್ನಡೆಸ್ಕೊಬೇಕು ಅನ್ನೋದು ಒಂದು ವಿಚಾರ ಎಲ್ಲರಿಗೂ ಗೊತ್ತಾಗುತ್ತೆ. ಈಗ ನಿಮಗೆ ಅಭಿವೃದ್ಧಿ ವಿಚಾರಕ್ಕೆ ಬಂದರೆ, ನಾವು ಆನೇಕಲ್ ಕ್ಷೇತ್ರಕ್ಕೆ ಹತ್ರ ಇದ್ದೀವಿ. ನಾವು ಕೊಡ್ತಿ ವಾರ್ಡ್, ನಮ್ಮ ವಾರ್ಡ್ಗೆ ಕೊಟ್ಟಿರುವಂಥ ಬೆಳವಣಿಗೆ ಇಡೀ ಕ್ಷೇತ್ರದಲ್ಲಿ ಆಗಲಿಲ್ಲ. ಆನೇಕಲ್ ಅಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ, ಆದರೂ ಅಲ್ಲಿ ಬೆಳವಣಿಗೆ ಆಗ್ತಿಲ್ಲ. ನಮ್ಮಲ್ಲಿ ಫಂಡ್ಸ್ ಕಡಿಮೆ ಇದ್ದರೂ ಸಹ ನಮ್ಮ ಲಿಂಬಾವಳಿಜಿರವರು ಹಳೆ ಸರ್ಕಾರದಲ್ಲಾಗಿರುವಂಥ ಅನುದಾನಗಳನ್ನು ತಂದು, ಎಲ್ಲಿ ಅನುದಾನ ಎಕ್ಸ್ಟ್ರಾ ಉಳಿದಿತ್ತು ಅದನ್ನೆಲ್ಲ ಹುಡುಕಿ ಅಧಿಕಾರಿಗಳ ಜೊತೆ ನಿರಂತರವಾಗಿ ಸಂಪರ್ಕ ಮಾಡಿಕೊಂಡು ಟಾಸ್ಕ್ ಫೋರ್ಸ್ ರಚನೆ ಮಾಡಿಕೊಂಡು ನಮ್ಮ ಲೀಡರ್ಸ್ ಎಲ್ಲರನ್ನೂ ಸ್ಥಳೀಯ ಮುಖಂಡರನ್ನ ಒಗ್ಗೂಡಿಸ್ಕೊಂಡು ಯಾವ ಕೆಲಸ ಆಗಬೇಕು ಅಂತ ಒಳ್ಳೆ ರೀತಿಯಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಮಗೆಲ್ಲ ಮಾರ್ಗದರ್ಶಕರು. ಇದೇ ರೀತಿ ಅವರು ಇನ್ನೊಂದು 10 ವರ್ಷಗಳ ಕಾಲ ನಮ್ಮ ರಾಜ್ಯ ಮಟ್ಟದಲ್ಲಿ ಇದ್ದಾಗ ನಮ್ಮ BJP ಅನ್ನೋದು ಗುಜರಾತ್ ಮಾದರಿಯಲ್ಲಿ ಆಗಬೇಕಂದ್ರೆ ಅದು ಅವರೊಬ್ಬರಿಂದನೇ ಸಾಧ್ಯ. ಅವರಿಗೆ ದೇವರು ಇನ್ನಷ್ಟು ಆರೋಗ್ಯ ಹಾಗೂ ಇನ್ನೆಲ್ಲ ಕೊಟ್ಟಿದ್ದಾರೆ. ಇನ್ನೂ ಭಾಳಷ್ಟು ರೀತಿಯಲ್ಲಿ ಅವರು ಉನ್ನತ ಮಟ್ಟಕ್ಕೆ ಏರಬೇಕು. ನಾವೆಲ್ಲ ಅವರ ಶಿಷ್ಯಂದರಾಗಿ ಅವರ ಜೊತೆ ಇರ್ತೇವೆ.
ಅವ್ರು ಹೇಳಿದ ಮಾತನ್ನು ಮಾಡ್ಕೊಂಡು ಹೋಗ್ತೇವೆ ಅಂತ ಹೇಳ್ತಾ ಮತ್ತೊಮ್ಮೆ ಅವರಿಗೆ ಹುಟ್ಟಿದ ಹಬ್ಬ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ನಮ್ಮ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಮಾಜಿ ಸಚಿವರು, ಜನಪ್ರಿಯ ನಾಯಕರು, ಅಭಿವೃದ್ಧಿ ಅಧಿಕಾರರು, ದೀನ ದಲಿತರ ಬಂಧು, ಬಡವರ ಬಂಧು, ಸನ್ಮಾನ್ಯ ಶ್ರೀ ಅರವಿಂದ್ ಲಿಂಬಾವಳಿ ಅವರ 59ನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳಂತ ಹೇಳ್ತಾ ಇದ್ದೀವಿ. ಅವರಿಗೆ ತಾಯಿ ಚಾಮುಂಡೇಶ್ವರಿ ಹಾಗೂ ಕುಲದೇವತೆ ರೇಣುಕಾ ಯಲ್ಲಮ್ಮ ದೇವಿ ಅವರಿಗೆ ಆರೋಗ್ಯ, ಅಭಿವೃದ್ಧಿ, ಅಧಿಕಾರ ಎಲ್ಲ ಅವರಿಗೆ 2028ರಲ್ಲಿ ಅವರಿಗೆ ಒಳ್ಳೆಯ ಸ್ಥಾನ ಮಾನಗಳೆಲ್ಲ ಸಿಗಲಿ ಅಂತ ನಾವು ನಮ್ಮ ಕೊಡ್ತಿ ವಾರ್ಡಿನ ಪ್ರಮುಖರಲ್ಲಿ ಹಾಗೂ ಕೊಡ್ತಿ ವಾರ್ಡಿನ BJP ಕಾರ್ಯಕರ್ತರ ಪರವಾಗಿ ನಾವು ಕೇಳ್ಕೊತಾ ಇದ್ದೀವಿ. ಈಗ ನಾವು ಕೊಡ್ತಿ ಕಾಲೋನಿಯಲ್ಲಿ ನಮ್ಮ ಕೊಡ್ತಿ ವಾರ್ಡು ಮುಖಂಡರೆಲ್ಲ ಸೇರಿ, ಕೊಡ್ತಿ ಕಾಲೋನಿ ಅಂದರೆ ಎಲ್ಲ ಬಡವರೇ, ಆ ಬಡವರಿಗೆ ನಾವೆಲ್ಲ ಸೇರಿ ರೇಷನ್ ಕಿಟ್ ಕೊಡ್ತಾಯಿದ್ದೀರಿ. ನಮ್ಮ ಶಕ್ತಿ ಕೇಂದ್ರ ಅಧ್ಯಕ್ಷರಾದಂಥ ಲಕ್ಷ್ಮಣ್ಣವರು, ಅಣ್ಣ ನಾವು ನಮ್ಮ ಶಾಸಕರ ಹುಟ್ಟುಹಬ್ಬದಕ್ಕೆ ನಾವು ಏನು ಮಾಡಬೇಕಂದಿದ್ದಕ್ಕೆ ಏನು ಮಾಡೋಣ ಅಂದಿದ್ದಕ್ಕೆ ಏನು ಮಾಡಬೇಕಪ್ಪ ಅಂತ ನಾವು ಕೇಳಿದ್ದಕ್ಕೆ ಅವರು ಈ ಥರ ಹೇಳಿದ್ರು. ಯಾರು ಅಣ್ಣ ಶಿವರಾಮಣ್ಣ, ಲಕ್ಷ್ಮಣ್ಣ, ನಾನು ನೀವೆಲ್ಲ ಸೇರಿಕೊಂಡು ರೇಷನ್ ಕಿಟ್ ಕೊಡೋಣ. ಸರಿ ಕೊಡ್ರಪ್ಪ ಮಾಡೋಣ ಅಂತ ಅವ್ರ ಹೆಸರಲ್ಲಿ ಇವತ್ತು ಅನುದಾನವನ್ನು ಮಾಡಿದ್ದೀರಿ. ಹಾಗೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಎಲ್ಲ ಒಳ್ಳೆಯದಾಗಲಿ, ಅವರು ಏನೇ ಕೆಲಸಕ್ಕೆ ಕೈ ಹಾಕಿದಲ್ಲ ಅವರಿಗೆ ಚಿನ್ನ ಆಗಲಿ ಅಂತ ನಮ್ಮ ಕೊಡ್ತಿ ವಾರ್ಡಿನ ಪರವಾಗಿ ಹಾಗೂ ನಮ್ಮ ಕೊಡ್ತಿ ಗ್ರಾಮಸ್ಥರ ಪರವಾಗಿ ನಾನು ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದೀನಿ. ಜೈ ಅರವಿಂದ್ ಲಿಂಬಾವಳಿ. ಕ್ಷೇತ್ರದ ಅಭಿವೃದ್ಧಿ ಅಧಿಕಾರರು, ಮಾಜಿ ಸಚಿವರು, ಹಾಲಿ ನಮ್ಮ ನಾಯಕರು ಆದಂತಹ ಸನ್ಮಾನ್ಯ ಶ್ರೀ ಅರವಿಂದ್ ಲಿಂಬಾವಳಿ ಸಾಹೇಬರಿಗೆ 59ನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ. ಈ ನಿಟ್ಟಿನಲ್ಲಿ ನಮ್ಮ ಕ್ಷೇತ್ರದಲ್ಲಿ ಪ್ರತಿಯೊಂದು ಹಳ್ಳಿನಲ್ಲಿ ಪ್ರತಿಯೊಂದು ವರ್ಷ ಅವರ ಹೆಸರಲ್ಲಿ ಒಂದು ಸೇವಾ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾಯಿದ್ವಿ. ಹಾಗೆ ಈ ದಿನ ನಮ್ಮ ಕೊಡ್ತಿ ವಾರ್ಡು ಕೊಡ್ತಿ ಶಕ್ತಿ ಕೇಂದ್ರದ ಪರವಾಗಿ ನಮ್ಮ ಕೊಡ್ತಿ ಕಾಲೋನಿಯಲ್ಲಿ ಏನು ಆಹಾರ ಕಿಟ್ಟು ವಿತರಣೆ ಮಾಡ್ತಕ್ಕಂಥ ಒಂದು ಸೇವಾ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಮುಖಂಡರು, ಹುಡುಗರೆಲ್ಲ ಮಾಡ್ಕೊಂಡಿದ್ದಾರೆ. ಈ ವಿಧಾನವಾಗಿ ಅವರಿಗೆ ಶುಭಾಶಯವನ್ನು ನಾವು ಕೋರ್ತಾ ಇದ್ದೀವಿ. ಆದ್ದರಿಂದ ನಮ್ಮ ಸಾಹೇಬರಿಗೆ ಇನ್ನೂ ಹೆಚ್ಚಿನ ಏನು ಅಧಿಕಾರ ಎಲ್ಲ ಸಿಗಲಿ ಅಂತ ಹೇಳಿ ಅವ್ರ ಆಶೀರ್ವಾದ ಮಾಡಲಿ ಅಂತೇಳಿ ನಾವೆಲ್ಲ ಪರವಾಗಿ ಜೈ ಹಿಂದ್. ಮಾಜಿ ಸಚಿವರು ಹಾಗೂ ಅರವಿಂದ್ ಲಿಂಬಾವಳಿ ಅವರಿಗೆ 59ನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವ್ರ ಹೆಸರಲ್ಲಿ ನಮ್ಮ ಕೊಡ್ತಿ ವಾರ್ಡ್ನ ಎಲ್ಲ ಮುಖಂಡರು, BJP ಮುಖಂಡರು ಬಡವರಿಗೆ ರೇಷನ್ ಕಿಟ್ಟು ಕೊಡ್ತಾರೆ. ದೇವ್ರು ಒಳ್ಳೆಯದು. ನಮ್ಮೆಲ್ಲರ ನೆಚ್ಚಿನ ನಾಯಕರು, ಸಂಘಟನಾ ಚತುರರು, ಮಾಜಿ ಸಚಿವರು, ಮಾಜಿ ಶಾಸಕರಾದಂಥ ನಮ್ಮ ಅರವಿಂದ್ ಲಿಂಬಾವಳಿ ಸಾಹೇಬರ 59ನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವರಿಗೆ ದೇವರು ಆಯುರ, ಆರೋಗ್ಯ, ಐಶ್ವರ್ಯ, ಅಧಿಕಾರ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ನಾವೆಲ್ಲ ಹರಿಸ್ತಾ ಇದ್ದೇವೆ. ಅದೇ ರೀತಿ ಅವರ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಕ್ಷೇತ್ರದಲ್ಲಿ ಹಲವಾರು ಸೇವಾ ಕಾರ್ಯಕ್ರಮಗಳನ್ನು ನಮ್ಮ ಮುಖಂಡರು ಹಾಗೂ ಕಾರ್ಯಕರ್ತರು ಹಮ್ಮಿಕೊಂಡಿದ್ದಾರೆ. ಅದೇ ರೀತಿ ಈ ದಿನ ನಮ್ಮ ಕೊಡ್ತಿ ಕಾಲೋನಿಯಲ್ಲಿ ನಮ್ಮ ಸ್ನೇಹಿತರಾದ ಲಕ್ಷ್ಮಣ್ಣವರು, ಶಿವರಾಮಣ್ಣವರು, ರಘು ಅವರು ಹಾಗೆ ನಮ್ಮ ನಾಯಕರೆಲ್ಲ ಸೇರಿ ಒಂದು ರೇಷನ್ ಕಿಟ್ಟನ್ನು ಎಲ್ಲ ಬಡವರಿಗೆ ಕೊಟ್ಟಿದ್ದಾರೆ. ಮತ್ತು ಮುಳ್ಳೂರು ಶಕ್ತಿ ಕೇಂದ್ರದಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಹಾಗೂ ನಿನ್ನೆ ಶಾಲಾ ಮಕ್ಕಳಿಗೆ ಸ್ವೀಟ್ ಎಲ್ಲ ವಿತರಣೆ ಮಾಡಿದ್ದಾರೆ. ಹಾಗೆ ಸುಲ್ಕುಂಟೆಯಲ್ಲಿ ಈಗ ಒಂದು ಗಿಡ ನೆಡುವ ಕಾರ್ಯಕ್ರಮ ಇದೆ. ಈ ರೀತಿ ಇಡೀ ಕ್ಷೇತ್ರಾದ್ಯಂತ ಹಲವಾರು ಸೇವಾ ಕಾರ್ಯಕ್ರಮಗಳನ್ನು ನಮ್ಮ ನಾಯಕರ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಎಲ್ಲ ಮುಖಂಡರು ಹಾಗೂ ಕಾರ್ಯಕರ್ತರು ಹಮ್ಮಿಕೊಂಡಿದ್ದಾರೆ. ಎಲ್ಲ ಇದು ಒಳ್ಳೆಯದಾಗಲಿ, ನಮ್ಮ ನಾಯಕರಿಗೆ ಒಳ್ಳೆಯ ಒಂದು ಅಧಿಕಾರ ಸಿಕ್ಕಲಿ ಮುಂದಿನ ದಿನಗಳಲ್ಲಿ ಅಂತ ಹಾರೈಸ್ತಾ ಇದ್ದೀವಿ. ಅರವಿಂದ್ ಲಿಂಬಾವಳಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಒಳ್ಳೇದಾಗ್ಲಿ ಬಲವಾಗಿ ನಾವು ನಿಂತ್ಕೊಂತೀವಿ.